ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಜಯ್, ನನ್ನ 40 ವರ್ಷ 50 ವರ್ಷಕ್ಕೆ ಹಿಂದೆ ಕರ್ಕೊಂಡು ಹೋಗೋದಪ್ಪ. ಈ ಹಾಡು ಪವನ್ ಗಂಗಾ ಮಾಡಿತು 76ರಲ್ಲಿ. ಬಾಲು ಹಾಡ್ದ, ಅಮ್ಮ ಜಾನಕಮ್ಮ ಹಾಡಿದ್ರು. ಬಾಲು ಫೋನ್ ಮಾಡ್ದ, ಶ್ರೀ ಇವತ್ತು ಒಂದೊಳ್ಳೆ ಹಾಡು ಹಾಡಿದ್ದೀನಿ ಗೊತ್ತಾ ನಿಮಗೆ ಅಂದ. ಫೋನಲ್ಲೇ ಹಾಡ್ತಾರೆ ನಾಗಶ್ರೀ. ಆವತ್ತಿಂದ ಉಸಿರು ಚೆಲ್ಲೋವರೆಗೂ ಎಲ್ಲಿ ನೋಡಿದ್ರು ಆ ಎಲ್ಲೇನು ಹಾಡ್ತಾ ಇದ್ದ ನನಗೆ. ಅದೇ ಕಂಟಿನ್ಯೂ ನಿಂದು ಆಯಿತು. ಇದು ಹೇಗಪ್ಪ ಅನ್ಕೋತಾ ಇದೆ, ಜಾನಕಮ್ಮ ಎಲ್ಲಿ ಸಿಗಲಿ ಮುಖ ನೋಡಿದ ತಕ್ಷಣ ಆಕಾಶ ದೀಪವು ಅಂದ್ಬಿಟ್ಟು ಬಾಕಂದ, ನೀನು ಜ್ಞಾಪಿಸ್ಕೊತಾ ಇದ್ದೀನಿ ಬಾಕಂದ ಅಂದರು. ಆ ವಿಶ್ವಾಸ, ಆ ಸ್ನೇಹ ಈ ಹಾಡು ಮುಖಾಂತರ ನನಗೆ ಸಿಗ್ತದ. ನಾನು ಧನ್ಯ. ನನ್ನ ಬದುಕಿಸ್ಬಿಟ್ರು. ಸೋ ನೈಸ್ ಅಪ್ಪ. ಇವತ್ತು ನೀನು ಅದೇ ಥರ ಹಾಡಿದೆ. ನಾ ಹೇಳ್ತೀನಿ, ಯಾವತ್ತೂ ನಾಚ್ಕೋಬೇಡ. ಹೂ ಮಾಡ್ತೀನಿ, ಅದು ಮಾಡ್ತೀನಿ, ನಾನು ಏನು ಬರಲ್ಲ. ಅಲ್ಲೂ ನೀನು ನಾಯಕ ಆಗಬೇಕು. ಅಲ್ಲಿ ಕೂತಾಗ ಹೂವು ಇಟ್ಕೊಂಡು ಈ ಹಾಡು ಅಂತಲ್ಲ, ನಿನಗೆ ಗೊತ್ತಿರೋ ಹಾಡನ್ನ ಧಾರಾಳವಾಗಿ ಹಾಡ್ತಾ ಹೂ ಮಾರು. ಪ್ರಣಯ ರಾಜ ನಾನು ಬಿಟ್ಮೇಲೆ ನೀನೇ ಆಗ್ತೀಯ. ಯಾಕೆಂದರೆ ಜನ ಪ್ರಣಯ ಅಂದರೆ ಲವ್ ಮಾಡುವಂತಲ್ಲ, ಅವರ ಹೃದಯ ಮುಟ್ಟಬೇಕು. ಆ ಹೃದಯ ಮುಟ್ಟಿದಾಗ ಅವನು ರಾಜ ಆಗ್ತಾನೆ. ಹೂ ಮಾತ್ರ ನೀನು ಹಾಡಿದ್ರೆ ರಾಜ ಆಗ್ತೀಯಮ್ಮ. 100 ವರ್ಷ ಚೆನ್ನಾಗಿ ಬಳಪ. ಸೋ ಬ್ಯೂಟಿಫುಲ್. ಹೃದಯ ಮುಟ್ಟುವಂತಹ ರಾಜನೇ ಪ್ರಣಯ ರಾಜ ಅಂತ ಹೇಳಿದ್ರು. ಹೃದಯ ಮುಟ್ಟಬೇಕು, ಅದನ್ನು ಅಷ್ಟು ಹೃದಯದಿಂದ ಹೇಳಿದ್ದಾರೆ ನಮ್ಮ ಶ್ರೀನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್ ಶ್ರೀನಾಥ್ ಸರ್. ಥ್ಯಾಂಕ್ ಯು. And VP sir, this was so beautiful. Thank you. ಇವತ್ತು ಕರ್ನಾಟಕ ಶ್ರೀನಾಥ್ನ ಮರ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಬಹುಶಃ ನೀವುಗಳೇ, ಸಂಗೀತ ಗಾಯಕರು. ಇವತ್ತು ಶ್ರೀನಾಥ್ ಕರ್ನಾಟಕದ ಜನರ ಮನಸ್ಸಲ್ಲಿ ಬದುಕಿದಾನೆಂದರೆ ಅದಕ್ಕೆ ಕಾರಣ ನೀವುಗಳೇ. ಹಾಡುಗಳು ಹಾಡ್ತೀವಿ, ಇವತ್ತು ಜೀವ ತುಂಬಿದ್ದೇವೆ. ಈ ದೇಹಕ್ಕೆ ಇನ್ನು 18 ವರ್ಷ ದೇವ ತುಂಬೋದು ನಿಮ್ಮ ಕೈಲೇ ಇದೆ. ಶ್ರೀನಾಥ್ ಸರ್, ನಮ್ಮ ರಾಜು ಸರ್ಗೆ 72 ವರ್ಷ, ಬ್ಯಾಚುಲರ್. ಅವರೊಬ್ಬರೇ ಇರೋದು. ಆದರೆ ಒಂದು ಹೆಮ್ಮೆಯ ವಿಚಾರ ಏನಂದರೆ ಬಹಳ ಸ್ವಾಭಿಮಾನದ ಬದುಕನ್ನು ಬದುಕ್ತಾ ಇದ್ದಾರೆ. ನೀವು ಹೇಳಿ, ಇವರನ್ನ ಭೇಟಿ ಮಾಡಿದ್ದು, ಇವರ ಕಂಠದಲ್ಲಿ ನಿಮ್ಮ ಹಾಡನ್ನ ಕೇಳಿದೆಷ್ಟು ಸಂತೋಷ ಆಯಿತು. ಇವತ್ತು PB ಶ್ರೀನಿವಾಸು ಕಣ್ಮುಚ್ಕೊಂಡ್ರೆ ಇಲ್ಲಿ ಹಾಡ್ತಿದ್ರೇನೋ ಅನ್ನಿಸ್ತು ನನಗೆ. ವೇದಾಂತಿ ಏನು ಎದೆಲ್ಲಿ ತುಂಬಿಕೊಂಡು ಹೇಳಿದಿರಿ. ಮನುಷ್ಯನ 2 ವಿಧ ಯಾವತ್ತೂ ಅನುಭವಿಸ್ತಾ ಇರ್ಬೇಕಂತೆ. ನೋವು ನಲಿವು, ಸುಖ ದುಃಖ, ಆಸೆ ನಿರಾಸೆ, ಏನಾದ್ರೂ ಎಲ್ಲೆಲ್ಲಿ ಮುಖ ಇರುತ್ತೆ. ಆ 2 ಮುಖಗಳನ್ನು ಒಂದೇ ಇದರಲ್ಲಿ ತಗೊಂಡ್ಬಂದು ಬದುಕಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಆ 2 ಮುಖನೂ ಕಾಣಿಸ್ತಾನೆ ಇರುತ್ತೆ. ಆ ಕಾಣಿಸ್ದಾಗ್ಲೂ ನಾವು ವೇದಾಂತಿ ಆದಾಗ ನಮಗೆ ವೇದಾಂತಿಯಿಂದ ಎಲ್ಲಾಗತ್ತೆ. ನಮಗೆ ಕಷ್ಟ ಬಂದಾಗ ನಾವಂತ ಅಯ್ಯೋ ಅನ್ಬಿಡೋದು. ವೇದಾಂತಿ ಏನ್ ಹೇಳ್ತಾನೆ, ಕಷ್ಟ ಬಂದ್ರು ಪಾರಾಗ್ಲೇಬೇಕು, ಪಾರಾಗತ್ತೆ ಅಂತಾನೆ. ಆ ಒಂದು ನಂಬಿಕೆ ಇಟ್ಕೋಬೇಕು. ಕವಿ ಏನ್ ಹೇಳ್ತಾನೆ, ಯಾವುದೇ ಕನ್ಸ್ ಕಾಣೋ, ಏನ್ ಕಷ್ಟ ಬಂದಿದ್ಯಾ, ಆ ಕಷ್ಟದಲ್ಲಿ ನೋಡ್ತೀಯ ನೀನು, ಸುಖ ಬೇಕಲ್ವ ನಿಮಗೆ, ಸಂತೋಷ ಪಡ್ಬೇಕಲ್ವಾ, ಅದ್ರ ಪಡು ಅಂತಾನೆ. ಈ 2 ಸೇರಿಸ್ಕೊಂಡು ಹಾಡು, ಅದೆಂತ ಹಾಡು, ಅದೆಂತ ಇದು. ಈ ಬದುಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.